ನಾನು ಮಾತಾಡಕ್ ಮುಂಚೆ ನಾವು ಏನ್ ಹೋರಾಟ ಮಾಡ್ತಾ ಇದ್ದೀರಿ ಅನ್ನೋದು ಬಹಳ ಇಂಪಾರ್ಟೆಂಟ್. ಬಹಳಷ್ಟು ಜನ ವೇದಿಕೆ ಮೇಲೆ ಇರೋರು ಬೇರೆ ಬೇರೆ ವಿಚಾರಗಳ ಬಗ್ಗೆ ಮಾತಾಡಿದ್ದಾರೆ. ಈಗಾಗಲೇ ಕಾಂಗ್ರೆಸ್ ಅವರು ಬಿಜೆಪಿಯ ಜನಾಕ್ರೋಶ ಯಾತ್ರೆ ಅಂತ ಹೇಳಿದ್ದಾರೆ. ಇದು ಬಿಜೆಪಿಯ ಜನಾಕ್ರೋಶ ಯಾತ್ರೆ ಅಲ್ಲ, ಜನರ ಆಕ್ರೋಶದ ಯಾತ್ರೆ ಇದು. ಈ ಜನರ ಆಕ್ರೋಶದ ಯಾತ್ರೆ ಯಾವ ಡೀಸೆಲ್ ಬೆಲೆ ಹೆಚ್ಚಾಗಿದೆ ಬಿಜೆಪಿಗೆ ಹೆಚ್ಚಾಗಿದೆಯಾ? ಹಾಲಿನ ಬೆಲೆ ಬಿಜೆಪಿಗೆ ಹೆಚ್ಚಾಗಿದೆಯಾ? ಆಸ್ಪತ್ರೆಗಳ ಬೆಲೆ ಬಿಜೆಪಿಗೆ ಹೆಚ್ಚಾಗಿದೆಯಾ? ಹೆಚ್ಚಾಗಿರೋದು ಜನಗಳ ದಿನನಿತ್ಯದ ವಸ್ತುಗಳ ಬೆಲೆ ಹೆಚ್ಚಾಗಿದೆ. ಜನಾಕ್ರೋಶ ಈಗಾಗಲೇ ಜಗದೀಶ್ ಶೆಟ್ಟರ್ ಹೇಳ್ದಂಗೆ ಜನಾಕ್ರೋಶ ಇನ್ನೂ ನಾವು ಫಸ್ಟ್ ಫೇಸ್ ಅಲ್ಲಿ ಇದ್ದೀರಿ. ಆಗ್ಲೇ ಜನಗಳನ್ನ ರೀಚ್ ಆಗ್ಬಿಟ್ಟಿದೆ. ಆಗ್ಲೇ ಜನಕ್ಕೆ ರೀಚ್ ಆಗಿದೆ ಅಂತ ಟೆಸ್ಟರ್ ಇಟ್ಟು ಚೆಕ್ ಮಾಡಿದ್ರೆ ಆಗ್ಲೇ ಕಾಂಗ್ರೆಸ್ ಅವರೆಲ್ಲ ರಿಯಾಕ್ಷನ್ ಶುರು ಮಾಡಿದ್ದಾರೆ. ಆಕ್ಷನ್ ಆದ ತಕ್ಷಣ ರಿಯಾಕ್ಷನ್ ಆದ್ರೆ ರೀಚ್ ಆಗಿದೆ ಅಂತ ಅರ್ಥ. ಈ ಜನಾಕ್ರೋಶ ಯಾತ್ರೆ ಇವತ್ತು ನಾವೆಲ್ಲ ಒಂದು ಘೋಷಣೆಯನ್ನ ಕೂಗೋಣ. ಮುಟ್ಬೇಕು, ಅವ್ರಿಗೆ ಜನಗಳಿಗೂ ಮುಟ್ಬೇಕು. ಲೂಟಿ ಲೂಟಿ ಸಿದ್ದರಾಮಯ್ಯ ಲೂಟಿ, ಕೋಟಿ ಕೋಟಿ ಡಿ ಕೆ ಶಿವಕುಮಾರ್ ಕೋಟಿ ಕೋಟಿ. ಒಂದ್ಸರಿ ಎಲ್ಲ ಜೋರ ಕೂಗೋಣ. ಲೂಟಿ ಲೂಟಿ ಸಿದ್ದರಾಮಯ್ಯ ಲೂಟಿ, ಲೂಟಿ 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 ಲೂಟಿ, ಕೋಟಿ ಕೋಟಿ ಕೋಟ್ಯಾಧೀಶ್ವರ ಡಿ ಕೆ. ಇವತ್ತು ಈ ಜನಗಣತಿ ಬಗ್ಗೆ ಈಗಾಗಲೇ ಮಾತಾಡಿದ್ದಾರೆ. ಸಿದ್ದರಾಮಯ್ಯನವರು ಈ ರಾಜ್ಯವನ್ನ ಒಂದು ಮಿನಿ ಪಾಕಿಸ್ತಾನ ಮಾಡಕ್ಕೆ ಹೊರಟಿದ್ದಾರೆ ಅಂತ ಅನ್ಸುತ್ತೆ. ಇಲ್ಲಿ ಬಹುಸಂಖ್ಯಾತರು ಹಿಂದೂಗಳಿದಾರ, ಮುಸಲ್ಮಾನರಿದಾರ, ಅರ್ಥ ಆಗ್ತಾ ಇಲ್ಲ. ನಾನು ಬೆಳಗ್ಗೆ ಪೇಪರ್ ತೆಗೆದಾಗ ಪತ್ರಿಕೆಯವರೆಲ್ಲೋ ಮುಸಲ್ಮಾನರು ನಂಬರ್ 1 ಅಂತ ಹಾಕ್ಬಿಟ್ಟು, ಅಂದ್ರೆ ಈ ಮುಸಲ್ಮಾನರು ನಂಬರ್ 1 ಅಂತ ಬರಬೇಕಾದ್ರೆ ಯಾರ ಚಿತಾವಣಿ? ಈಗ ಒಕ್ಬೋರ್ಡ್ದು ಗಲಾಟೆ ನಡೀತಾ ಇದೆ ವೆಸ್ಟ್ ಬೆಂಗಾಲ್ ಅಲ್ಲಿ. ಯಾರ ಚಿತಾವಣಿ? ಬಾಂಗ್ಲಾದೇಶದ ಚಿತಾವಣಿ. ಅಲ್ಲಿರುವಂತ ISI, ಪಾಕಿಸ್ತಾನ IS ಇವರೆಲ್ಲ ಚಿತಾವಣಿಯಿಂದ ಹಂಗಾಗಿರೋದು. ನನಗನ್ಸ್ತೈತೆ ಕರ್ನಾಟಕದಲ್ಲೂ ಕೂಡ ಈ ತರ ನಂಬರ್ 1 ಬರಬೇಕಾದ್ರೆ ಇದರಲ್ಲೂ ಕೂಡ ಏನಾನ ವಿದೇಶಿ ಕೈವಾಡ ಇದೆಯಾ? ಹೇಗೆ ಬಂದ್ಬಿಡುತ್ತೆ? ದಲಿತರು 24.4% ಅಲ್ಲ ಇರೋದು ದಲಿತರು. ಅವರೇ ಇಲ್ಲೇ ಇಲ್ಲ. ಅವರ ಭಾಗವಾಗಿ ಒಡೆದು ಬಿಟ್ಟಿದ್ದೀರಾ ನೀವು. ಇವತ್ತು ಕರ್ನಾಟಕವನ್ನ ಒಂದು ರೀತಿ ಅಲ್ಲಲ್ಲಿ ಹಿಂದೆ ನಾವು ಪಾಕಿಸ್ತಾನ ಬಾಂಗ್ಲಾದೇಶ ಹಂಚಿಕೊಟ್ಬಿಟ್ಟಿದ್ದೀರಿ ನಾವು. ಈಗ ಈ ಕಾಂಗ್ರೆಸ್ ಅವರು ಈ ಮುಸಲ್ಮಾನರ ಓಲೈಕೆ ಮಾಡೋ ಮುಖಾಂತರ ಇವತ್ತು ಇಲ್ಲಿ ಮಿನಿ ಪಾಕಿಸ್ತಾನಗಳನ್ನ ಉತ್ಪತ್ತಿ ಮಾಡ್ತಾ ಇದ್ದಾರೆ. ಒಂದ್ಸರಿ ನಾವು ಆ ಜಿನ್ನ ಹೇಳಿದ್ರು, ಎಲ್ಲೆಲ್ಲಿ ಮುಸಲ್ಮಾನರು ಜಾಸ್ತಿ ಇದ್ದಾರೋ ಅದು ಪಾಕಿಸ್ತಾನ ಹೋಗ್ಬೇಕು ಅಂತ. ಮುಂದೆ ನಮ್ಮ ಸ್ಥಿತಿ ಏನು? ಈ ಟೆರರಿಸ್ಟ್ಗಳೆಲ್ಲ ಸಿಕ್ಕಾಕೊಂಡಾಗ ಅವ್ರ ಹತ್ರ ಒಂದೊಂದು ಪಾಂಪ್ಲೆಟ್ ಸಿಕ್ಕಿದೆ, ಕರಪತ್ರ. ಅದರಲ್ಲಿ ಏನ್ ಬರ್ದಿದ್ದಾರೆ ಗೊತ್ತಾ? 2047ಕ್ಕೆ ನಾವು ಭಾರತವನ್ನ ನಾವು ಪಾಕಿಸ್ತಾನ ಮಾಡ್ತೀರಿ ಅಂತ ಬರ್ದಿದ್ದಾರೆ. ಇದರ ಮುನ್ನುಡಿ ಅಲ್ವಾ ಇದು? ಸಿದ್ದರಾಮಯ್ಯ ಅವರು ನಂಬರ್ 1 ಅಂತ ಬರ್ಸಿರೋದು ಇದರ ಮುನ್ನುಡಿ ಅಲ್ವೇನು? ಯಾಕೆ ಬರ್ಸಿದ್ದಾರೆ? ಸಿದ್ದರಾಮಯ್ಯ ಇವತ್ತು ನಾನು ಅಭಯ್ ಪಾಟೀಲ್ಗೆ ಹೇಳ್ತೀನಿ, ಯಾಕಂದ್ರೆ ಅವ್ರು ಕಾಂಗ್ರೆಸ್ ಅವ್ರಿಗೆ ಹೇಳ್ಬೇಕಿಲ್ಲಿ ನೆಕ್ಸ್ಟ್ ಪೋಸ್ಟರ್ ಹಾಕಂಗಿಲ್ಲ ಇಲ್ಲಿ. ಯಾಕೆಂದ್ರೆ ನೆಕ್ಸ್ಟ್ ಡಿಸೆಂಬರ್ಗೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿರಲ್ಲ. ಇಲ್ಲಿ ಅಧಿವೇಶನಕ್ಕೆ ಬರ್ಬೇಕಲ್ಲ ನಾವೆಲ್ಲ. ನೆಕ್ಸ್ಟ್ ಅಧಿವೇಶನದಷ್ಟೊತ್ತಿಗೆ ಸಿದ್ದರಾಮಯ್ಯ ಇಲ್ಲಿ ಮುಖ್ಯಮಂತ್ರಿ ಆಗಿ ಇಲ್ಲಿ ಬರಕ್ ಸಾಧ್ಯನೇ ಇಲ್ಲ. ಆ ಪರಿಸ್ಥಿತಿ ಇದೆ. ಟೈಮ್ ಬಾಂಬ್ ಹೇಳಿದ್ರು, ಟೈಮ್ ಬಾಂಬ್ ಫಿಕ್ಸ್ ಆಗಿದೆ. 2.5 ವರ್ಷದ ಟೈಮ್ ಬಾಂಬ್ ಫಿಕ್ಸ್ ಆಗಿದೆ. ಅದು ನವೆಂಬರ್ ಅಲ್ಲಿ ಸ್ಫೋಟ ಆಗ್ಬೇಕು. ಸ್ಫೋಟ ಆದ ತಕ್ಷಣ ಕಾಂಗ್ರೆಸ್ಸೇ ಹೊಡೆದು ಹೋಗ್ತೈತೋ ಅಥವಾ ಸಿದ್ದರಾಮಯ್ಯ ಮನೆಗೆ ಹೋಗ್ತಾನೋ ಗೊತ್ತಿಲ್ಲ. ಆ ಪರಿಸ್ಥಿತಿ ಇವತ್ತು ಕರ್ನಾಟಕದಲ್ಲಿದೆ. ಅದಕ್ಕೆ ಸಿದ್ದರಾಮಯ್ಯನವರು ನಾನು ಕೊನೆ ಎಂಡಿಂಗ್ ಅಂತ ಇವತ್ತು ಎಷ್ಟಾಗ್ತದೆ ಅಷ್ಟು ಲೂಟಿ ಹೊಡ್ಕೊಂಡು ಹೊರಟೋಣ ಅಂತ ತೀರ್ಮಾನ ಮಾಡಿದ್ರು. ಅದಕ್ಕೆ ಮಾನ ಮರ್ಯಾದೆ ಇಲ್ದಿರ ಬಡ್ಜೆಟ್ ಅಲ್ಲಿ ಘೋಷಣೆ ಮಾಡಬೇಕಾಯ್ತು.
ಜಗದೀಶ್ ಶೆಟ್ಟರ್ ಅವರು ಕೂಡ ಬಡ್ಜೆಟ್ ಅನ್ನ ಮಂಡನೆ ಮಾಡಿದ್ದಾರೆ. ಬಡ್ಜೆಟ್ ಅಲ್ಲಿ ನಾವು ಮಂಡನೆ ಮಾಡಬೇಕು. ನಾವು ಎಷ್ಟು ಟ್ಯಾಕ್ಸ್ ಅನ್ನ ಹಾಕ್ತೀರಿ, ಪೆಟ್ರೋಲು, ಡೀಸೆಲ್, ಹಾಲು ಏನೇನಿದೆಯೋ ಹಾಕ್ತೀರಿ, ಯಾವ್ಯಾವ ಅಭಿವೃದ್ಧಿ ಕಾರ್ಯಗಳನ್ನ ನಾವು ತೆಗೆದುಕೊಳ್ತೀರಿ ಅಂತ ಬಡ್ಜೆಟ್ ಅಲ್ಲಿ ನಾವು ಘೋಷಣೆ ಮಾಡಬೇಕು. ಅದು ಬಡ್ಜೆಟ್, ರಿಯಲ್ ಬಡ್ಜೆಟ್. ಅದು ಮೊನ್ನೆ ಮಾಡಿದ್ದು ಡೂಪ್ಲಿಕೇಟ್ ಬಡ್ಜೆಟ್. ಬಡ್ಜೆಟ್ ಅಲ್ಲಿ ಏನು ಇಲ್ಲ, ಸುಮ್ಮನೆ ಓದಿದಷ್ಟೇ, ಏನು ಇಲ್ಲ ಬಡ್ಜೆಟ್ ಅಲ್ಲಿ. ಈಗ ಮಾರಿ ಹಬ್ಬ ಶುರುವಾಗಿದೆ. ಈಗ ಮಾರಿ ಹಬ್ಬ ಅಂತಾರಲ್ಲ, ಮಾರಿ ಹಬ್ಬ ಶುರು. ಇನ್ಮೇಲೆ ತೆರಿಗೆಗಳ ದಾಳಿ, ಕರ್ನಾಟಕದ ಬಡವರ ಮೇಲೆ, ದಲಿತರ ಮೇಲೆ ತೆರಿಗೆಗಳ ದಾಳಿಯನ್ನ ಇವತ್ತು ನಾವು ಹೋಗ್ತಾ ಇದ್ದೀರಿ. ಇವತ್ತೊಂದು ರೀತಿ ಈ ಪತ್ರಿಕೆಗಳಲ್ಲಿ ಇವತ್ತೂ ಕೂಡ ಬಂದಿದೆ, ಸೋನಿಯಾ ಗಾಂಧಿ ಲೂಟಿಯಲ್ಲಿ A1 ಆಗಿದ್ದಾರೆ. ಇವತ್ತು ರಾಹುಲ್ ಗಾಂಧಿ A2. ಇಡಿ ಅವರು ಮಂಡಿಸಿರುವಂತ ಇವತ್ತು ಕೋರ್ಟ್ಗೆ ಸಲ್ಲಿಸಿರ್ತಕ್ಕಂಥ ಒಂದು ಚಾರ್ಜ್ ಶೀಟ್ ಅಲ್ಲಿ 7,500 ಕೋಟಿ ಯಾರ್ದ ಹಣ? ಹೆರಾಲ್ಡ್ ಪತ್ರಿಕೆದು. ಯಾರು ಕೊಟ್ಟಿದ್ದ ಹಣನ? ಯಾರು ಈ ದೇಶದ ಸ್ವಾತಂತ್ರ್ಯ ಹೋರಾಟಗಾರರಿದ್ದಾರೋ ಅವರು ಸಾವಿರಾರು ಜನ 10 ರೂಪಾಯಿ 20 ರೂಪಾಯಿ ಹಾಕಿ ಓಪನ್ ಮಾಡಿದ್ದು 7,500 ಕೋಟಿ. ಇವರು ಅದಕ್ಕೊಂದು 50 ಲಕ್ಷ ಹಾಕ್ಬಿಟ್ಟು 7,500 ಕೋಟಿ ಡ್ರಾ ಮಾಡಿದ್ರು. ಇದು ಕಾಂಗ್ರೆಸ್ಸಿನ ಲೂಟಿ. ಇಲ್ಲಿ ಕರ್ನಾಟಕದಲ್ಲಿ ಲೂಟಿ ಹೆಂಗ್ ಮಾಡ್ತಾ ಇದಾರೋ ಅಲ್ಲಿ ಕೇಂದ್ರದಲ್ಲೂ ಕೂಡ ಕಾಂಗ್ರೆಸ್ ಲೂಟಿಯನ್ನ ಇಳಿದಿರುವಂತದ್ದನ್ನ ನಾವು ನೋಡ್ತಾ ಇದ್ದೀರಿ ಇವತ್ತು. ಇದರಿಂದ ದೇಶದಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷ ಇಲ್ಲ. ಇವತ್ತು ದೇಶದಲ್ಲಿ ಕರ್ನಾಟಕದಲ್ಲಿ ATM ಆಗಿ ಕರ್ನಾಟಕ ಮತ್ತು ತೆಲಂಗಾಣದಲ್ಲಿ ಉಳಿದಿದೆ. 2 ಕಡೆ ಇವತ್ತು ಬೆಲೆ ಏರಿಕೆ ಮಾಡೋ ಮುಖಾಂತರ ಇಲ್ಲಿ ಬಂದಂತ ಹಣವನ್ನ ಕಾಂಪಿಟೇಷನ್. ಸಿದ್ದರಾಮಯ್ಯ ಯಾಕೆ ಲೂಟಿ ಮಾಡ್ತಾ ಇದ್ದಾರೆ ಅಂದ್ರೆ ಶೇರ್ ಉಳಿಸ್ಕೊಳಕ್ಕೋಸ್ಕರ. DK ಶಿವಕುಮಾರ್ ಸಾವಿರಾರು ಕೋಟಿನ ATM ಆಗಿ ಡೆಲ್ಲಿಗೆ ಯಾಕೆ ಕಳಿಸ್ತಾ ಇದ್ದಾರೆ ಅಂದ್ರೆ ಶೇರ್ ಕಿತ್ಕೊಳಕ್ಕೋಸ್ಕರ. ಇದು ಶೇರ್ ಉಳಿಸ್ಕೊಳಕ್ಕೆ, ಶೇರ್ ಕಿತ್ಕೊಳಕ್ಕೆ ನಡೀತಾ ಇರತಕ್ಕಂತ ಕಳ್ಳಾಟ ಇದು ಕಾಂಗ್ರೆಸ್ ಅಲ್ಲಿ. ಇದರಿಂದ ರಾಜ್ಯದಲ್ಲಿ ಇವತ್ತು ಹೇಳೋರು ಕೇಳೋರು ಯಾರು ಇಲ್ಲ. ನಮ್ಮ ರಾಜ್ಯದಲ್ಲಿ ಹೋಮ್ ಮಿನಿಸ್ಟರ್ ಯಾರು ಅಂದ್ರೆ ಗೊತ್ತೇ ಇಲ್ಲ ಯಾರಿಗೂ. ಹೋಮ್ ಮಿನಿಸ್ಟರ್ ಯಾರು ಅಂತ ಗೊತ್ತೇ ಇಲ್ಲ. ಪಾಪ ಅವ್ರು ಹೋಮ್ ಮಿನಿಸ್ಟರ್ ಬಿಟ್ಟು ಎಷ್ಟೋ ವರ್ಷ ಔಟೈತೆ, 2 ವರ್ಷ ಔಟೈತೆ, ಬಿಟ್ಬಿಟ್ಟವ್ರ ಅವ್ರು. ನೀವ್ ಏನನ ಮಾಡಗಳಿ ಕರ್ನಾಟಕದಲ್ಲಿ, ಏನ್ ರೇಪನ ಮಾಡಿ, ಕಳ್ತನ ಮಾಡಿ, ಏನಾನ ಮಾಡಿ, ಏನ್ ಕೇಳಿದ್ರು ಪರಿಶೀಲಿಸಲಾಗುವುದು, ನೋಡಲಾಗುವುದು, ಕಾನೂನು ಪ್ರಕಾರ ಕ್ರಮ ತೆಗೆದುಕೊಳ್ಳಲಾಗುವುದು, ಗಮನಿಸಲಾಗುವುದು. ಜಾಸ್ತಿ ಹೇಳಿದ್ರೆ ಗಮನಿಸಲಾಗುವುದು, ಇನ್ನೂ ಜಾಸ್ತಿ ಹೇಳಿದ್ರೆ ಕಾಮನ್. ಇದೆಲ್ಲ ಏನ್ ಕಾಮನ್? ಇದೊಂದು ಆಕಸ್ಮಿಕ. ಇದು ನಮ್ಮ ಹೋಮ್ ಮಿನಿಸ್ಟರ್. ಇಂಥ ಹೋಮ್ ಮಿನಿಸ್ಟ್ರು, ವೀಲ್ ಚೇರ್ ಓಡಾಡೋ CM, ಲೂಟಿ ಹೊಡಿತಾ ಇರೋ DK ಶಿವಕುಮಾರ್, ಹೇಳೋರು ಕೇಳೋರು ಇಲ್ಲದೆ ಇರತಕ್ಕಂತ ಮಂತ್ರಿಗಳು. ಇವತ್ತು ಮಂತ್ರಿಗಳಿಗೆಲ್ಲ ಸಿದ್ದರಾಮಯ್ಯ ಹೇಳಿದ್ರು ಪ್ರತಿ ತಿಂಗಳು ಎಲ್ಲರೂ ಹೋಗಿ ಕುಂದು ಕೊರತೆ ಸಭೆ ಮಾಡಬೇಕು ಜಿಲ್ಲೆಗಳಲ್ಲಿ ಅಂದ್ರು. ಯಾವ ಮಂತ್ರಿನೂ ಇಲ್ಲ, ಒಬ್ಬ ಮಂತ್ರಿನೂ ಮಾಡಿಲ್ಲ. ಪ್ರತಿ ತಿಂಗಳು ಪತ್ತೆನೇ ಇಲ್ಲ ಅವರು. ಅಂದ್ರೆ ಜನಗಳನ್ನ ಮರ್ತು ಬಿಟ್ಟವ್ರೆ. ಅವ್ರಿಗೆ ಅರ್ಥ ಆಗ್ಬಿಟ್ಟಿದೆ, ಇನ್ನ ನಾವು ಗ್ಯಾರಂಟಿ ಬರಲ್ಲ. ಅದು 6ನೇ ಗ್ಯಾರಂಟಿ. ಕಾಂಗ್ರೆಸ್ ಅವರು ನೆಕ್ಸ್ಟ್ ಬರಲ್ಲ, ಈಗಾಗಲೇ ಬರೆದ್ಬಿಟ್ಟಿದ್ದೀನಿ ಅಂತ ಹೇಳಿದ್ದಾರೆ. ಯಾರು? ನಮ್ಮ ಜಾರಕಿಹೊಳಿ ಅವರು ಇಲ್ಲೇ ಬರೆದು ಹೋಗ್ತಾರಂತೆ. ಅಭಯ್ ಪಾಟೀಲ್ ಅವರಿಬ್ರು ಬರೀತಾರೆ. ಅಣ್ಣ ನೀವೇನ್ ಬರೆಯೋದು? ಆಲ್ರೆಡಿ ಜನ ಬರೆದ್ಬಿಟ್ಟವ್ರೆ. ಬರ್ದಿಲ್ವಾ? ಆಲ್ರೆಡಿ ಜನ ಬರೆದ್ಬಿಟ್ಟವ್ರೆ. ನಾರಾಯಣ ಸ್ವಾಮಿ ಹೇಳಿದ್ರು, ಹಾಲು ಕುಡಿದ್ರು ಟ್ಯಾಕ್ಸ್, ಮಧ್ಯಾಹ್ನ ತರಕಾರಿ ತರಕ್ ಹೋದ್ರು ಟ್ಯಾಕ್ಸ್, ಸಾಯಂಕಾಲ ಪಾನಿಪುರಿ ತಿನ್ನಕ್ ಹೋದ್ರು ಟ್ಯಾಕ್ಸ್, ರಾತ್ರಿ ತಂಪಾಗ ಆಲ್ಕೋಹಾಲ್ ಕುಡಿಯೋಣ ಅಂತ ಹೇಳಿದ್ರು ಟ್ಯಾಕ್ಸ್, ಎಣದ ಮೇಲೂ ಟ್ಯಾಕ್ಸ್. ಎಣ ನಿಮ್ಗೆ ಬೇಕಾ ಡೆತ್ ಸರ್ಟಿಫಿಕೇಟು? ಅದಕ್ಕೂ ಜಾಸ್ತಿ ಮಾಡ್ಬಿಟ್ಟವ್ರೆ. ಎಣದ ಮೇಲೂ ಟ್ಯಾಕ್ಸ್. ಎಣದ ಮೇಲೆ ಕಾಸು ಹಾಕ್ತಾರೆ ಅಂತಾರೆ. ನಮ್ಮಲ್ಲೆಲ್ಲ ಕಾಸು ಹಾಕ್ತಾರೆ. ಎಣದ ಮೇಲೆ ಕಳ್ಳೆ ಪುರಿ ಕಾಸು ಎಲ್ಲ ಹಾಕ್ತಾರೆ. ಅದನ್ನ ಆಯ್ಕೊಬಾರ್ದು ಅಂತಾರೆ. ಈ ಕಾಂಗ್ರೆಸ್ ಅವರು ಎಣದ ಮೇಲೂ ದುಡ್ಡು ಮಾಡ್ತಾ ಇದ್ದಾರೆ. ಕಸದ ಮೇಲೆ ತಿನ್ನೋ ಅನ್ನಕ್ಕೆ ಹಾಕಿದ್ದಾರೆ. ತಿನ್ನೋ ಅನ್ನಕ್ಕೆ ಟಾಯ್ಲೆಟ್ಗೂ ಹಾಕ್ಬಿಟ್ಟಿದ್ದಾರೆ. ಬೆಂಗಳೂರಲ್ಲಿ ಟಾಯ್ಲೆಟ್ಗೆ, ಕಮೋಡ್ಗಳಿಗೆ, ಟಾಯ್ಲೆಟ್ಗಳಿಗೆ, ವಾಶ್ ಬೇಷನ್ಗೆ ಅದರಿಂದ ಎಷ್ಟು ಕೆಜಿ ಲೆಕ್ಕ. ನಾವು ಮನೆಗೆ ಇಲ್ಲೆಲ್ಲ ಬೆಳಗಾಮದಲ್ಲಿ ಗೊತ್ತಿಲ್ಲ, ಬೆಳಗಾಮಲ್ಲಿ ಮನೆಗೆ ಇಷ್ಟು ಕಸ ಟ್ಯಾಕ್ಸ್ ಹಾಕಿದಾರೋ ಏನೋ ಗೊತ್ತಿಲ್ಲ. ಹಾಕಿದಾರ
ಇಲ್ಲ ಕಸದ ಟ್ಯಾಕ್ಸ್. ಬೆಂಗಳೂರಲ್ಲಿ ಕಸದ ಟ್ಯಾಕ್ಸ್ ಇತ್ತು, 200 ರೂಪಾಯಿ ಹಾಕಿದ್ರು ಪ್ರತಿ ಮನೆಗೂ. ಈಗ ಹಂಗಲ್ಲ, ಎಷ್ಟು ಕೆಜಿ ಕಸ ಬರ್ತೈತೆ ಅಂತ ಲೆಕ್ಕ ಮಾಡ್ತಾರೆ ಮನೆಗೆ ಬಂದು. ಕಾರ್ಪೊರೇಷನ್, ನಾನು ಸುಳ್ಳಲ್ಲ, ನಗಬೇಡಿ, ಕಾರ್ಪೊರೇಷನ್ ಅವ್ರು ಲೆಕ್ಕ ಮಾಡ್ತಾರೆ. ನಿಮ್ಮ ಮನೇಲಿ 10 ಕೆಜಿ ಬರ್ತದ, 20 ಕೆಜಿ, 50, 100, ಎಷ್ಟು ಕೆಜಿ ಬರ್ತದೆ ಅದ್ರ ಮೇಲೆ ಟ್ಯಾಕ್ಸ್. ನೀವು ಪಾರ್ಕಿಂಗು ಎಲ್ಲನ ಗಾಡಿ ಪಾರ್ಕ್ ಮಾಡಿದ್ರೆ ನೀವು ಮಿನಿಮಮ್ 400-500 ರೂಪಾಯಿ ಕೊಡ್ಬೇಕು. ಈಗ ಬೆಂಗಳೂರು ಮಿನಿಮಮ್ 4 ಅವರ್ ಮಾಡಿದ್ರೆ 400 ರೂಪಾಯಿ ಕೊಡ್ಬೇಕು, 5 ಅವರ್ ಮಾಡಿದ್ರೆ 500 ರೂಪಾಯಿ ಕೊಡ್ಬೇಕು. ಮನೆ ಬಾಡಿಗೆ ಕೊಡ್ತಾನಲ್ಲ ಓನರ್, ಅವನಿಗಿಂತ ಜಾಸ್ತಿ ಇವತ್ತು ಬೆಂಗಳೂರಲ್ಲಿ ಕಾರ್ಪೊರೇಷನ್ ದುಡ್ಡಿಗೆ ನಾವು ಕಟ್ಟಬೇಕು. ಈ ಪರಿಸ್ಥಿತಿ ಇವತ್ತು ಕಾರಣ ಹುಟ್ಟಿದ್ದಾರೆ ಜನ. ಅದಕ್ಕೆ ನಮ್ಮ ರಾಜ್ಯದ ಅಧ್ಯಕ್ಷರು ಇದನ್ನ ನಾವು ಜನಗಳಿಗೆ ಹೇಳಬೇಕು. ಇದು ಜನಾಕ್ರೋಶ. ಅದರಿಂದ ಇಡೀ ರಾಜ್ಯ ಅವರೇನ್ ತಿಳ್ಕೊಂಡಿದ್ರು, ಕಾಂಗ್ರೆಸ್ ಸಿದ್ದರಾಮಯ್ಯ ಬಿಜೆಪಿ ಅವರು ಒಂದ್ಸರಿ ಬರ್ತಾರೆ ಸರ್ಕಾರಲ್ಲಿ, ಬೆಳಗಾವಿ, ಕಿತ್ತೂರು, ಚನ್ನಮ್ಮ ಸರ್ ಧಿಕ್ಕಾರ ಧಿಕ್ಕಾರ ಅಂತ ಕೂಗ್ತಾರೆ, ಹೋಗ್ಬಿಡ್ತಾರೆ ಅಂತ ತಿಳ್ಕೊಂಡಿದ್ರು. ಅವ್ರಿಗೆ ಅರ್ಥ ಆಗ್ಲಿಲ್ಲ, ಓ ಇವ್ರು ಬಿಜೆಪಿ ಅವ್ರು ಹಿಂಗ್ ಮಾಡ್ತಾರೆ ಅಂತ. ಈಗ ನಾವು ಇಡೀ ರಾಜ್ಯಾದ್ಯಂತ ಮಾಡಕ್ ಹೊರಟಿರೋದ್ರಿಂದ ಭಯ ಶುರುವಾಗಿದೆ. ಭಯ ಶುರುವಾಗಿ ಈಗ ಬಿಟ್ರು ಜಾತಿಗಳನ್ನ ಹೊಡೆಯುವಂಥದ್ಕೆ, ಜಾತಿಗಳ ವಿಷ ಬೀಜವನ್ನ ಬಿತ್ತುವಂಥದ್ದು. ಒಂದೊಂದು ಜಾತಿಗೂ ಯಾರನ್ನು ಬಿಟ್ಟಿಲ್ಲ, ಬ್ಯಾಕ್ವರ್ಡ್ನು ಬಿಟ್ಟಿಲ್ಲ, ಎಸ್ಸಿಗಳನ್ನೂ ಬಿಟ್ಟಿಲ್ಲ. ಎಲ್ಲ ಜಾತಿಗಳ ಮಧ್ಯೆ ಬೆಂಕಿ ಹಂಚುವಂತ ಕೆಲಸವನ್ನ ಮಾಡಿ ಇವತ್ತು ಜನರ ಆಕ್ರೋಶಕ್ಕೆ ಗುರಿಯಾಗಿದ್ದಾರೆ. ಇದರ ವಿರುದ್ಧವಾದಂತ ನಾವು ಹೋರಾಟವನ್ನ ಇವತ್ತು ನಾವು ಮಾಡ್ತಾ ಇದ್ದೀರಿ. ನಮ್ಮ ರಾಜ್ಯ ಅಧ್ಯಕ್ಷರು ಕೂಡ ಈಗ ಮಾತಾಡೋರಿದ್ದಾರೆ. ನಾನು ಒಂದೇ ಕೇಳುವಂಥದ್ದು, ನಾವು ಈ ವಿಚಾರವನ್ನ ಜನರ ಹತ್ರ ನಾವು ತೆಗೆದುಕೊಂಡು ಹೋಗ್ಬೇಕು, ಜನರಿಗೆ ರೀಚ್ ಮಾಡಬೇಕು. ಜನರಿಗೆ ಅನ್ಸಿದೆ ಈ ಸರ್ಕಾರವನ್ನ ಕಿತ್ತೋಗಿಬೇಕು ಅಂತ. ನಾನು ನೋಡ್ತಾ ಇದ್ದೆ, ಏನಪ್ಪ ಆಗ್ಲೇ 5 ವರ್ಷ ಆಗೋಯ್ತಾ ಅಂತ. ಬೆಳಗ್ಗೆ ಪತ್ರಕರ್ತರು ಕೇಳಿದ್ರು, ಏನ್ ಸರ್ ನಾವು ಈ ಸರ್ಕಾರ ಹೊಸದಾಗಿ ಬಂದಿದೆ, ಹೊಸ ಸರ್ಕಾರ ಅನ್ಕೊಂಡಿದ್ರಿ, 5 ವರ್ಷ ಆದಾಗ ಹೆಂಗಿರುತ್ತೋ ಆ ರೀತಿ ಚುನಾವಣೆಯ ಕಾವು ಬಂದ್ಬಿಟ್ಟಿದೆ. ಈಗಲೇ ಅಷ್ಟು ಬೆಲೆ ಏರಿಕೆಯನ್ನ ಮಾಡ್ಬಿಟ್ಟಿದ್ದಾರೆ ಅಂತ ಅನ್ಸು. ಇದೊಂಥರ ಪಾಪಿಗಳ ಸರ್ಕಾರ. ಕಾಂಗ್ರೆಸ್ ಅವರು ಪಾಪಿಗಳು. ಇವರಿಗೆ ಸ್ಪೆಷಲ್ ನರಕವನ್ನ ಸೃಷ್ಟಿ ಮಾಡಬೇಕು. ಈ ನರಕದಲ್ಲಿ, ಯಮಧರ್ಮರಾಯನ ನರಕದಲ್ಲಿ ಇವ್ರಿಗೇನು ಶಿಕ್ಷೆ ಕೊಡಕ್ಕಾಗಲ್ಲ, ಸ್ಪೆಷಲ್ ನರಕ ಮಾಡ್ಬೇಕು. ಅಷ್ಟು ಟ್ಯಾಕ್ಸ್ ಗಳನ್ನ ಹಾಕಿದ್ದಾರೆ. ಇಂಥ ಸರ್ಕಾರವನ್ನ ಕಿತ್ತೋಗಿಯುವಂತ ಪ್ರಯತ್ನವನ್ನ ಬಿಜೆಪಿ ಮಾಡ್ತದೆ. ಈ ಜನಾಕ್ರೋಶ ಯಾತ್ರೆ ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ತಾವು ಬೆಂಬಲ ಕೊಟ್ಟಿದ್ದೀರಾ. ಪಾರ್ಟಿ ಪರವಾಗಿ ನಿಮ್ಮೆಲ್ಲರಿಗೂ ಅಭಿನಂದನೆ ಸಲ್ಲಿಸಿ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ. ಲೂಟಿಕೋರ ಸಿದ್ದರಾಮಯ್ಯನಿಗೆ, ಲೂಟಿಕೋರ ಸಿದ್ದರಾಮಯ್ಯನಿಗೆ ಧನ್ಯವಾದ. ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.